ಬೆಂಗಳೂರಿಗರೇ, ಟ್ರಾಫಿಕ್ ರೂಲ್ಸ್ ಮತ್ತಷ್ಟು ಕಠಿಣವಾಗಿದೆ. ಕುಡಿದು ವಾಹನ ಚಲಾಯಿಸಿದರೆ 10,000 ರೂಪಾಯಿ ದಂಡ. ಹೌದು, ಇದು ನೀವೆಲ್ಲರೂ ಕೂಡ ಗಮನಿಸಲೇಬೇಕಾದಂತಹ ಸುದ್ದಿ. ನಿಮ್ಮ ಜೇಬಲ್ಲಿರುವಂತಹ ಹಣ ಹಾಗೆ ಇರಬೇಕು ಅಂತ ಹೇಳಿದ್ರೆ ನೀವು ಇನ್ನು ಮುಂದೆ ಎಲ್ಲಾ ರೀತಿಯಾದಂತಹ ಟ್ರಾಫಿಕ್ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು. ಯಾಕಂದ್ರೆ ಈಗ ಅಂದ್ರೆ 2025ನೇ ವರ್ಷದ ಹೊಸ ಟ್ರಾಫಿಕ್ ರೂಲ್ಸ್ ಮಾರ್ಚ್ 1ರಿಂದಲೇ ಜಾರಿಗೆ ಬಂದಿದೆ. ನಿಮ್ಗೆ ಇದು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಈ ಹೊಸ ಟ್ರಾಫಿಕ್ ನಿಯಮವನ್ನ ಪಾಲಿಸಿಲ್ಲ ಅಂತಾದ್ರೆ ನಿಮ್ಮ ಜೇಬಿಗೆ ಕತ್ತರಿ ಬೀಳೋದಂತೂ ನಿಜ. ಹೌದು, ಭಾರತ ಸರ್ಕಾರದ ಹೊಸ ನಿಯಮ ಬಹಳಾನೇ ಕಠಿಣವಾಗಿದೆ. ಅಂದ್ರೆ ಟ್ರಾಫಿಕ್ ನಿಯಮವನ್ನ ಉಲ್ಲಂಘನೆ ಮಾಡಿದ್ರೆ ಹಳೆಯ ದಂಡಕ್ಕಿಂತ ಹೆಚ್ಚು ದಂಡವನ್ನ ಪಾವತಿಸಬೇಕಾಗತ್ತೆ. ಮದ್ಯಪಾನ ಮಾಡಿ ವಾಹನವನ್ನ ಚಲಾಯಿಸಿದ್ರೆ ಈ ಮೊದಲು 1,000ದಿಂದ 1,500 ರೂಪಾಯಿ ದಂಡ ಪಾವತಿಸಬೇಕಾಗಿತ್ತು. ಆದ್ರೆ ಈಗ ಹೊಸ ನಿಯಮದ ಪ್ರಕಾರ 10,000 ರೂಪಾಯಿ ದಂಡ ಅಥವಾ 6 ತಿಂಗಳ ಜೈಲು ಶಿಕ್ಷೆಗೆ ಒಳಗಾಗಬೇಕಾಗತ್ತೆ. ಈ ತಪ್ಪು ಮರುಕಳಿಸಿದರೆ ದಂಡದ ಬಿಸಿಯೂ ಕೂಡ ಹೆಚ್ಚಾಗುತ್ತೆ. ಅಂದ್ರೆ 15,000 ರೂಪಾಯಿ ದಂಡ ಅಥವಾ 2 ವರ್ಷದ ಜೈಲು ಶಿಕ್ಷೆಗೂ ಕೂಡ ಒಳಗಾಗಬಹುದು. ಹೆಲ್ಮೆಟ್ ಇಲ್ಲದೆ ಸವಾರಿ ಮಾಡಿದ್ರೆ ಮುಂಚೆ 100 ರೂಪಾಯಿ ಇತ್ತು, ಈಗ ಹೊಸ ನಿಯಮದ ಪ್ರಕಾರ 1,000 ರೂಪಾಯಿ ಆಗಿದೆ. ಜೊತೆಗೆ 3 ತಿಂಗಳು ಲೈಸೆನ್ಸ್ ರದ್ದಾಗುತ್ತೆ. ಸೀಟ್ ಬೆಲ್ಟ್ ಇಲ್ಲದೆ ಕಾರು ಚಲಾಯಿಸಿದ್ರೆ ಮುಂಚೆ 100 ರೂಪಾಯಿ ಇತ್ತು, ಈಗ 1,000 ರೂಪಾಯಿ ದಂಡವನ್ನ ಪಾವತಿಸಬೇಕು. ಮೊಬೈಲ್ ಬಳಸುತ್ತಾ ವಾಹನವನ್ನ ಚಲಾವಣೆ ಮಾಡಿದ್ರೆ 500 ರೂಪಾಯಿ ಇತ್ತು, ಇದೀಗ ಹೊಸ ನಿಯಮದ ಪ್ರಕಾರ 5,000 ರೂಪಾಯಿ ಪಾವತಿ ಮಾಡಬೇಕು. ಡ್ರೈವಿಂಗ್ ಲೈಸೆನ್ಸ್ ಇಲ್ಲದೆ ಚಾಲನೆ ಮಾಡಿದ್ರೆ ಮುಂಚೆ 500 ರೂಪಾಯಿ ಇತ್ತು, ಈಗ 5,000ದವರೆಗೆ ಪಾವತಿ ಮಾಡಬೇಕು. ಬೈಕ್ ಅಲ್ಲಿ ಟ್ರಿಬಲ್ ರೈಡಿಂಗ್ ಹೋದ್ರೆ ಮುಂಚೆ 100 ರೂಪಾಯಿ ದಂಡ ಬೀಳ್ತಾ ಇತ್ತು, ಹೊಸ ನಿಯಮದ ಪ್ರಕಾರ 1,000 ರೂಪಾಯಿ ದಂಡ ಬೀಳುತ್ತೆ. ಇನ್ಶೂರೆನ್ಸ್ ಇಲ್ಲದೆ ವಾಹನ ಚಲಾಯಿಸಿದ್ರೆ 200ರಿಂದ 400 ರೂಪಾಯಿ ದಂಡ ಇತ್ತು, ಈಗ 2,000 ರೂಪಾಯಿ ದಂಡ ಅಥವಾ 3 ತಿಂಗಳ ಜೈಲು ಶಿಕ್ಷೆಗೆ ಒಳಗಾಗಬೇಕಾಗತ್ತೆ. ಮತ್ತೆ ಇದು ಮರುಕಳಿಸಿದ್ರೆ 4,000 ರೂಪಾಯಿವರೆಗೂ ಕೂಡ ನೀವು ದಂಡವನ್ನ ಕಟ್ಟಬೇಕಾಗಬಹುದು. ಇನ್ನು ಎಮಿಷನ್ ಟೆಸ್ಟ್ ಇಲ್ಲದೆ ಗಾಡಿಯನ್ನ ಓಡಿಸಿದ್ರೆ 1,000 ರೂಪಾಯಿ ದಂಡ ಇತ್ತು, ಈಗ 10,000 ರೂಪಾಯಿ ದಂಡ ಅಥವಾ 6 ತಿಂಗಳ ಜೈಲು ಶಿಕ್ಷೆಗೆ ಒಳಗಾಗಬೇಕಾಗತ್ತೆ. ಆಂಬುಲೆನ್ಸ್ಗೆ ದಾರಿ ಬಿಡದೆ ಹೋದ್ರೆ ಮುಂಚೆ 1,000 ರೂಪಾಯಿ ದಂಡ ಇತ್ತು, ಈಗ 10,000 ರೂಪಾಯಿ ದಂಡ ಇದೆ. ಅಪ್ರಾಪ್ತರು ಅಂದ್ರೆ 18 ವರ್ಷಕ್ಕಿಂತ ಕಡಿಮೆ ಇರೋರು ಗಾಡಿ ಚಲಾಯಿಸಿದ್ರೆ 2,500 ದಂಡ ಇತ್ತು, ಹೊಸ ನಿಯಮದ ಪ್ರಕಾರ 25,000 ರೂಪಾಯಿ ದಂಡ ಅಥವಾ 3 ವರ್ಷ ಜೈಲು ಶಿಕ್ಷೆ. ಇನ್ನು ಸಾರ್ವಜನಿಕ ಸ್ಥಳಗಳಲ್ಲಿ ರೇಸಿಂಗ್ ಮಾಡಿದ್ರೆ 500 ರೂಪಾಯಿ ದಂಡ ಇತ್ತು, ಇದೀಗ 5,000 ರೂಪಾಯಿ ದಂಡ ಇದೆ. ಹಾಗೆ ಹೆಚ್ಚಿನ ಲೋಡ್ ಅನ್ನ ಹಾಕಿ ವಾಹನ ಚಲಾಯಿಸಿದ್ರೆ 2,000 ದಂಡ ಇತ್ತು, ಈಗ 20,000 ರೂಪಾಯಿ ದಂಡ ಇದೆ. ಇನ್ನು ಸಿಗ್ನಲ್ ಜಂಪ್ ಮಾಡಿದ್ರೆ 500 ರೂಪಾಯಿ ದಂಡ ಇದ್ದದ್ದು ಈಗ 5,000 ರೂಪಾಯಿ ಮಾಡಲಾಗಿದೆ. ಒಟ್ಟಾರೆಯಾಗಿ ಈ ರೀತಿಯಾದಂತಹ ನಿಯಮಗಳನ್ನ ಮಾಡಿರೋದ್ರಿಂದಾಗಿ ವಾಹನ ಸವಾರರಿಗೆ ಒಂದು ರೀತಿ ಟೆನ್ಷನ್ ಹೆಚ್ಚಾಗಿದೆ ಅಂತಲೇ ಹೇಳಬಹುದು. ವಾಹನ ಸವಾರರು ಈಗಲಾದರೂ ನಿಯಮಗಳನ್ನ ಪಾಲನೆ ಮಾಡಿ ನಿಯಮ ಪಾಲಿಸುವ ಮೂಲಕ ಸುರಕ್ಷಿತವಾಗಿ ವಾಹನ ಚಲಾವಣೆ ಮಾಡಿ ಜೇಬನ್ನ ರಕ್ಷಿಸಿಕೊಳ್ಳಿ. ಈ ಒಂದು ಹೊಸ ಟ್ರಾಫಿಕ್ ರೂಲ್ಸ್ ನ ಬಗ್ಗೆ ನಿಮ್ಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ಇನ್ನೂ ಕೂಡ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.